ಚಟುವಟಿಕೆ. ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯಗಳು. ಆಂಧ್ರ ಪ್ರದೇಶವು ಶ್ರೀಮಂತ ನೃತ್ಯ ಸಂಪ್ರದಾಯವನ್ನು ಹೊಂದಿತ್ತು. ಕೂಚಿಪುಡಿ ಅತ್ಯಂತ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯವಾಗಿದೆ. ಕೂಚಿಪುಡಿ ಅಲ್ಲದೆ ಆಂಧ್ರ ನಾಟ್ಯಂ, ವೀರನಾಟ್ಯಂ, ಕೋಲಾಟಂ, ಜಾನಪದ ನೃತ್ಯಗಳಾದ ದಟ್ಟ, ದಂಡರಸಕ, ಪೇರಣಿ ಮತ್ತು ಚಿಂದು ಮುಂತಾದವು ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಶಾಸ್ತ್ರೀಯ ನೃತ್ಯ ಕೂಚಿಪುಡಿ ಇದು ಕೃಷ್ಣಾ ಜಿಲ್ಲೆಯ ಕುಡಿಪುಡಿ ಗ್ರಾಮದಲ್ಲಿ ಉದ್ಭವಿಸಿದ ಆಂಧ್ರದ ಅತ್ಯಂತ ಜನಪ್ರಿಯ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಆಂಧ್ರ ನಾಟ್ಯಂ ಇದು ಆಂಧ್ರ ಪ್ರದೇಶದ ಪುರಾತನ ನೃತ್ಯ ರೂಪವಾಗಿದ್ದು ದೇವಸ್ಥಾನಗಳಲ್ಲಿ ನರ್ತಿಸಲಾಗುತ್ತಿತ್ತು. ವೀರನಾಟ್ಯಂ ಇದು ವೀರಶೈವ ಸಮುದಾಯವರು ಶಿವನ ಆರಾಧನೆಗಾಗಿ ಮಾಡುವ ನೃತ್ಯ. ಕೋಲಾಟಂ ಇದನ್ನು ಕೋವಿನ ನೃತ್ಯ ಎಂದು ಕರೆಯುತ್ತಾರೆ. ಇದು ಹಬ್ಬಗಳಲ್ಲಿ ಜನಪ್ರಿಯವಾಗಿದೆ. ಜಾನಪದ ನೃತ್ಯಗಳು ಚಿಂದು, ಪೇರಣಿ, ದಂಡ ಮುಂತಾದವು ಪ್ರದರ್ಶಿಸುವ ಜಾನಪದ ನೃತ್ಯವಾಗಿದೆ. ಬುಟ್ಟಬಂಬಲು, ತಲೆಬುರುಡೆ, ಮುಖವಾಡಗಳನ್ನು ಧರಿಸಿ ಪ್ರದರ್ಶಿಸುವ ನೃತ್ಯ. ದಿಂಸ, ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ನೃತ್ಯ. ಈ ನೃತ್ಯಗಳನ್ನು ಹೆಚ್ಚಾಗಿ ಮದುವೆ ಹಬ್ಬಗಳಲ್ಲಿ ಪ್ರದರ್ಶಿಸುತ್ತಾರೆ. ಬೆಳಗಿನ ವೇಳೆಯಲ್ಲಿ ನಮ್ಮ ಶಾಲೆಗೆ ಆಗಮಿಸಿರುವಂತಹ ಆತ್ಮೀಯ ಸಮೂಹ ಸಂಪರ್ಕ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ವಿ.ಎನ್. ಸಾಲಾಪುರ್ ಸರ್ ಅವರಿಗೆ ನಮ್ಮ ಶಾಲಾ ಮುಖ್ಯ ಗುರುಗಳು ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಚೇತನ ಚಟುವಟಿಕೆ ಆಂಧ್ರ ಪ್ರದೇಶ ರಾಜ್ಯ ಹಾಗೂ ಅಲ್ಲಿರುವಂತಹ ಪ್ರಮುಖವಾದಂತಹ ನೃತ್ಯಗಳು. ಇದನ್ನು ಪ್ರಸ್ತುತಪಡಿಸಿರುವಂತಹ 4ನೇ ತರಗತಿ ವಿದ್ಯಾರ್ಥಿಗೆ ತುಂಬ ಧನ್ಯವಾದಗಳು. ಆಂಧ್ರ ಪ್ರದೇಶ ರಾಜ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ಏನಪ್ಪಾ ಅಂತಂದ್ರೆ ಅನ್ನದ ಅಕ್ಷಯ ಪಾತ್ರೆ ಅಂತ ಕರೀತಾರೆ. ಅದನ್ನು ನಮ್ಮ ದೇಶದ ಅನ್ನದ ಅಕ್ಷಯ ಪಾತ್ರೆ ಆಂಧ್ರ ಪ್ರದೇಶವನ್ನು. ಯಾಕಪ್ಪ ಅಂತಂದ್ರೆ 70% ಭತ್ತ ಅಂದ್ರೆ ಅಕ್ಕಿ, ಭತ್ತವನ್ನ ಬೆಳೆಯುವಂತ ಪ್ರಮುಖವಾದಂತ ರಾಜ್ಯವೇ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ. ಇಡೀ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಅದು ಅನ್ನವನ್ನು ಒದಗಿಸುವಂತ ಒಂದು ರಾಜ್ಯ. ಹೀಗಾಗಿ ಅದನ್ನ ಅಕ್ಷಯ ಪಾತ್ರೆ ಅಂತ ಕರಿತಾ ಇದೆ. ಸೊ 28 ರಾಜ್ಯಗಳಲ್ಲಿ 8ನೇ ಒಂದು ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ. 8ನೇ ದೊಡ್ಡ ರಾಜ್ಯ ಇದು. ಜನಸಂಖ್ಯೆಯಲ್ಲಿ ನಾವು ಗಣನೆ ತೆಗೆದುಕೊಂಡ್ರೆ 10ನೇ ದೊಡ್ಡ ರಾಜ್ಯ ಜನಸಂಖ್ಯೆ ಆಧಾರಿತವಾಗಿ. ಈ ಆಂಧ್ರ ಪ್ರದೇಶ ರಾಜ್ಯ ಅನ್ನೋದು ಮುಂಚೆ ಆಂಧ್ರ ಪ್ರದೇಶ ಅಂತಾನೆ ಇತ್ತು. 2015ರಲ್ಲಿ ಆಂಧ್ರ ಪ್ರದೇಶ 2 ವಿಭಾಗವಾಗಿ ಡಿವೈಡ್ ಆಯ್ತು, 2 ರಾಜ್ಯವಾಯ್ತು. ಒಂದು ಆಂಧ್ರ ಪ್ರದೇಶ, ಇನ್ನೊಂದು ಏನಪ್ಪಾ ಅಂದ್ರೆ ತೆಲಂಗಾಣ ಸ್ಟೇಟ್ ಅಥವಾ ತೆಲಂಗಾಣ ರಾಜ್ಯ ಅಂತ ಕರೀತಾರೆ. ಇಲ್ಲಿರುವಂತಹ ಪ್ರಮುಖವಾದಂತಹ ಒಂದು ನಗರ ಯಾವ್ದಪ್ಪ ಅಂದ್ರೆ ಸಿಕಂದ್ರಾಬಾದ್. ನಂತರದ ರಾಜ್ಯ ಹೈದರಾಬಾದ್. ಸಿಕಂದ್ರಾಬಾದ್ ದೊಡ್ಡದಾದಂತಹ ಪಟ್ಟಣ ಅಂತ ಕರಿತೀವಿ. 2ನೇ ದೊಡ್ಡ ಪಟ್ಟಣ ಯಾವ್ದಪ್ಪ ಅಂತಂದ್ರೆ ವಿಶಾಖಪಟ್ಟಣಂ. ಇದಕ್ಕೆ ರೇವು ಬಂದರು ಅಂತಾನೆ ಕರೀತಾರೆ. ಇಲ್ಲಿ ಸಮುದ್ರ ತೀರವನ್ನು ಹೊಂದಿದೆ. ಇಲ್ಲಿ ಸಾಕಷ್ಟು ವ್ಯಾಪಾರದ ಕೇಂದ್ರಗಳು ಸಹಿತ ಇದಾವೆ. ಈ ಒಂದು ಆಂಧ್ರ ಪ್ರದೇಶ ರಾಜ್ಯದ ಪ್ರಮುಖವಾದಂತಹ ನೃತ್ಯ ಕೂಚಿಪುಡಿ ಅಥವಾ ಕೂಚಪುಡಿ ಅಂತಾನೂ ಕರೀತಾರೆ. ಈ ಕೂಚಿಪುಡಿ ಎಲ್ಲಿಂದ ಬಂತಪ್ಪ ಅಂತಂದ್ರೆ ಆ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೃಷ್ಣ ಅಂತ ಒಂದು ಜಿಲ್ಲೆ ಇದೆ. ಜಿಲ್ಲೆಯ ಹೆಸರೇ ಕೃಷ್ಣ. ಆ ಕೃಷ್ಣಾ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಕೂಚಪುಡಿ ಅಂತ. ಆ ಕೂಚಪುಡಿಯಿಂದ ಉದ್ಭವವಾದಂತಹ ಒಂದು ನೃತ್ಯವೇ ಯಾವ್ದಪ್ಪ ಅಂದ್ರೆ ಕೂಚಿಪುಡಿ. ಈ ಒಂದು ಕೂಚಿಪುಡಿ ಅನ್ನೋದು ಏನಪ್ಪಾ ಅಂದ್ರೆ ಆಂಧ್ರ ಪ್ರದೇಶದ ಒಂದು ರಾಜ್ಯ ನೃತ್ಯ ಅಂತ ಕರಿತಾ ಇದೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಹರಿದಂತ ನದಿ ಘಟಪ್ರಭಾ ಮುಂದೆ ಹೋಗಿ ಕೃಷ್ಣಾ ನದಿಗೆ ಸೇರ್ತದೆ. ಕೃಷ್ಣಾ ನದಿಯಾಗಿ ಹರಿದುಕೊಂಡು ಹೋಗ್ತದೆ. ಈ ಘಟಪ್ರಭಾ ಅನ್ನೋದು ಕೃಷ್ಣಾ ನದಿಯ ಉಪನದಿ. ಈ ಕೃಷ್ಣಾ ನದಿಯು ಸಹಿತ ಆಂಧ್ರ ಪ್ರದೇಶಕ್ಕೆ ಏನಾಗಿದೆಪ್ಪ ಅಂದ್ರೆ ವರದಾನವಾಗಿದೆ. ಅಂದ್ರೆ ಅಲ್ಲಿ ಭತ್ತವನ್ನು ಬೆಳೆಯಲು ಏನಪ್ಪಾ ಅಂತಂದ್ರೆ ಈ ನದಿ ತುಂಬಾ ಅನುಕೂಲವಾಗಿದೆ. ಜೊತೆಗೆ ಈ ಹೊಸಪೇಟೆಯಲ್ಲಿ ಅಣೆಕಟ್ಟು ನಿರ್ಮಾಣ ಆಗಿದೆಯಲ್ಲ, ತುಂಗಭದ್ರಾ ಅಣೆಕಟ್ಟು. ಆ ತುಂಗಭದ್ರಾ ಅಣೆಕಟ್ಟು ಸಹಿತ ಏನಪ್ಪಾ ಅಂತಂದ್ರೆ ಆಂಧ್ರ ಪ್ರದೇಶಕ್ಕೆ ಅಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ. ತುಂಗಪಾಣ ಅಂತ ಕರೀತಾರೆ, ಗೊತ್ತಾ? ಸಮೃದ್ಧತೆಯಿಂದ ಕೂಡಿರುವಂತಹ ಭತ್ತ ಆಗಿರ್ತದೆ, ಗೊತ್ತಾಯ್ತಾ? ಈ ಒಂದು ಆಂಧ್ರ ಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಅಮರಾವತಿ.